ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. 4ನೇ ತರಗತಿಯ ಸವಿಗನ್ನಡದ ಪಾಠ ಮಹಿಳಾ ದಿನಾಚರಣೆ, ವುಮೆನ್ಸ್ ಡೇ. ಮಹಿಳಾ ದಿನಾಚರಣೆ ಅಂದರೆ ನಾವೆಲ್ಲ ಸೆಲೆಬ್ರೇಷನ್ ಮಾಡ್ತೀವಲ್ವ, ವುಮೆನ್ಸ್ ಡೇ ಮಹಿಳಾ ದಿನಾಚರಣೆ. ಅಂದು ಬೆಳಗ್ಗೆ ಶಾಲಾ ಬಯಲಿನಲ್ಲಿ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು. ಅಂದು ಬೆಳಗ್ಗೆ ಶಾಲೆಯಲ್ಲಿ ಮಕ್ಕಳು ಸಡಗರ ಸಂಭ್ರಮದಿಂದ ಓಡಾಡ್ತಾ ಇದ್ರು. That morning all the children were running around in the school filled with a great excitement ಅಲ್ಲಿ ಇದ್ರು. ಮುಖ್ಯ ಶಿಕ್ಷಕರು ಮಕ್ಕಳನ್ನು ಕುರಿತು, ಮಕ್ಕಳೇ ಎಲ್ಲರೂ ಬೇಗ ಇಲ್ಲಿ ಬನ್ನಿ ಎಂದರು. ಮುಖ್ಯ ಶಿಕ್ಷಕರು ಹೆಡ್ ಮಾಸ್ಟರ್ ಏನು ಮಾಡ್ತಾರೆ, ಮಕ್ಕಳನ್ನ ಕರೀತಾರೆ. ಎವ್ರಿವನ್ ಕಮ್ ಹಿಯರ್ ಕ್ವಿಕ್ಲಿ ಅಂತ ಕರೀತಾ ಇದ್ದಾರೆ. ಮುಖ್ಯ ಶಿಕ್ಷಕರು ಹೆಡ್ ಮಾಸ್ಟರ್, ಮಕ್ಕಳೇ ಚಿಲ್ಡ್ರನ್ಸ್, ಈ ದಿನದ ವಿಶೇಷ ನಿಮಗೀಗಾಗಲೇ ತಿಳಿದಿದೆಯಲ್ಲವೇ? ನಿಮಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ ಇವತ್ತು ಏನು ಡೇ ಅಂತ, ಸ್ಪೆಷಲ್ ಏನಿದೆ ಇವತ್ತು ನಮ್ಮ ಸ್ಕೂಲಲ್ಲಿ ಸ್ಪೆಷಲ್ ಅಂತ. ಮಕ್ಕಳು ಚಿಲ್ಡ್ರನ್ಸ್ ಒಟ್ಟಾಗಿ, ಟುಗೆದರ್, ಹೌದು ಗುರುಗಳೇ, ಎಸ್ ಮಾಸ್ಟರ್, ಎಸ್ ಟೀಚರ್, ಹೌದು ಇಂದು ಮಹಿಳಾ ದಿನಾಚರಣೆ ಎಂದು ನಿನ್ನೆ ನೀವೇ ಹೇಳಿದ್ದೀರಲ್ವಾ ಇವತ್ತು ಮಹಿಳಾ ದಿನಾಚರಣೆ ಅಂತ. ಎಸ್, ಯು ಸೆಡ್ ಎಸ್ಟರ್ಡೇ ದಟ್ ಟುಡೇ ಇಸ್ ವುಮೆನ್ಸ್ ಡೇ. ಶಿಕ್ಷಕಿ ಟೀಚರ್, ಮಕ್ಕಳೇ ಚಿಲ್ಡ್ರನ್ಸ್, ಇಂದು ಆಗಬೇಕಾದ ಕೆಲಸದ ಬಗ್ಗೆ ನಿನ್ನೆಯೇ ನಿಮಗೆ ತಿಳಿಸಿದ್ದೆ. ನಾನು ಶಿಕ್ಷಕಿ ಹೇಳ್ತಿದ್ರೆ, ನಿನ್ನೆ ನಾನು ಹೇಳಿದ್ದೆ ಇವತ್ತು ಏನೇನು ಕೆಲಸ ಆಗಬೇಕು ಅಂತ. Yesterday I told you about the work to be done by today. ಅದರಂತೆ ನೀವೆಲ್ಲ ಕಾರ್ಯನಿರ್ವಹಿಸಿದ್ದೀರಿ ಅಲ್ಲವೇ? ಅದರಂತೆ ನೀವು ಎಲ್ಲ ಕೆಲಸ ಮಾಡಿದ್ದೀರಲ್ವಾ ಅಂತ ಕೇಳ್ತಾ ಇದ್ದಾರೆ. ಮಕ್ಕಳು, ಹೌದು ಮೇಡಮ್, ಎಸ್ ಮೇಡಮ್, ಮ್ಯಾಮ್. ನೀವು ಹೇಳಿದಂತೆ ಶಾಲಾ ಆವರಣ ಸ್ವಚ್ಛ ಮಾಡಿದ್ದೇವೆ. ನೀವು ಹೇಳಿರೋ ರೀತಿಯಾಗಿ ವಿ ಕ್ಲೀನ್ ದ ಸ್ಕೂಲ್ ಗಾರ್ಡನ್ somewhere. ತಳಿರು ತೋರಣ ಕಟ್ಟಿ ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದ್ದೇವೆ. ರಾಷ್ಟ್ರಕ್ಕಾಗಿ ದುಡಿದ ಮಹಿಳೆಯರ ಒಂದು ಭಾವಚಿತ್ರಗಳಿಗೆ ನಾವು ಹೂಮಾಲೆಯನ್ನು ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮುಖ್ಯ ಶಿಕ್ಷಕಿ, ಹಾಗಾದರೆ ನಾವೆಲ್ಲ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಅತಿಥಿಗಳನ್ನು ಸ್ವಾಗತಿಸೋಣ ಬನ್ನಿ. ನೌ ಲೆಟ್ಸ್ ಗೋ ಟು ದ ಇವೆಂಟ್ ಆ್ಯಂಡ್ ವೆಲ್ಕಮ್ ದ ಗೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳೆಲ್ಲರೂ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಂದು ಆಸೀನರಾದರು. ನಿಜವಾಗ್ಲೂ ಹೇಳ, ಈ ಥರ ಸೆಲೆಬ್ರೇಷನ್ ಮಾಡೋದಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಚೆನ್ನಾಗಿರುತ್ತೆ. ಪ್ರೈವೇಟ್ ಸ್ಕೂಲಲ್ಲಿ, ಏಡೆಡ್ ಸ್ಕೂಲಲ್ಲಿ ಅಷ್ಟು ಏನೂ ನಮಗಿರಲ್ಲ. ಸೊ ನಾವು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ವ, ಅದಕ್ಕೆ ಇಷ್ಟು ನಮಗೆ ಒಂಥರ ಇಮ್ಯಾಜಿನ್ ಮಾಡಿಕೊಂಡ್ರೆ ಇದಾಗ್ತದೆ. ಬಟ್ ನಾವಿವಾಗ ಕೆಲಸ ಮಾಡೋ ಕಡೆ ಪ್ರೈವೇಟ್ ಸ್ಕೂಲಲ್ಲಿ ಸೊ ಈ ಥರ ಎಲ್ಲ ಇರಲ್ಲ, ಈ ಥರ ಸೆಲೆಬ್ರೇಷನ್ನು ಮಾಡಲ್ಲ ಜಾಸ್ತಿ ಕಡೆ. ಮಕ್ಕಳೆಲ್ಲರೂ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಂದರು. ಮಕ್ಕಳೆಲ್ಲರೂ ಎಲ್ಲಿ ಕಾರ್ಯಕ್ರಮ ನಡೀತದೆ ಅಲ್ಲಿ ಬಂದು ಕೂತ್ಕೊತಾರೆ. ಐದನೆಯ ತರಗತಿಯ ವಿದ್ಯಾರ್ಥಿ ಶೇಖರ್ ಕಾರ್ಯಕ್ರಮ ನಿರೂಪಣೆ ಮಾಡಿದನು. 5th ಸ್ಟ್ಯಾಂಡರ್ಡ್ ಶೇಖರ್ ಏನು ಮಾಡ್ತಾರೆ, ಕಾರ್ಯಕ್ರಮದ ಒಂದು ನಿರೂಪಣೆ ಸ್ಟಾರ್ಟಿಂಗ್ ಮಾಡ್ತಾರಲ್ವ, ನಿರೂಪಣೆಯನ್ನು ಮಾಡ್ತಾರೆ. ಸಭೆಗೆ ಆಗಮಿಸಿದ ಅತಿಥಿಗಳಿಗೆ ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಳಲು ವಿನಂತಿಸಿದನು. ಅವನು ಹೇಳ್ತಾರೆ, ರಿಕ್ವೆಸ್ಟ್ ಟು ದ ಗೆಸ್ಟ್ ಪ್ಲೀಸ್ ಟೇಕ್ ಯುವರ್ ಸೀಟ್ ಅಂತ ಹೇಳ್ತಾ ಇದ್ದಾನೆ. 4ನೆಯ ತರಗತಿ ವಿದ್ಯಾರ್ಥಿನಿಯರಾದ ಕುಸುಮ ಮತ್ತು ಮೇರಿ ಪ್ರಾರ್ಥನೆ ಮಾಡಿದರು. 4th ಸ್ಟ್ಯಾಂಡರ್ಡ್ ಯಾರು ಕುಸುಮ ಮತ್ತು ಮೇರಿ ಪ್ರೇಯರ್ನ ಮಾಡ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರನ್ನು ಸುಮತಿ ಸ್ವಾಗತಿಸಿದಳು. ಸುಮತಿ ಏನು ಮಾಡ್ತಾಳೆ, ಯಾರ್ಯಾರು ಬಂದಿರ್ತಾರಲ್ವ ಗಣ್ಯಗಳು, ಗೆಸ್ಟ್, ಅವರನ್ನ ವೆಲ್ಕಮ್ ಮಾಡ್ತಾಳೆ. ಮುಖ್ಯ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಈ ದಿನದ ಮಹತ್ವದ ಸಭೆಗೆ ತಿಳಿಸಿದರು. ಹೆಡ್ ಮಾಸ್ಟರ್ ಏನಿರ್ತಾರೆ ಅವರು ಆ ದಿನದ ಒಂದು ಮಹತ್ವವನ್ನು ತಿಳಿಸ್ತಾರೆ. SDMC ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿಯವರು ಮಹಿಳಾ ದಿನಾಚರಣೆಯ ಕುರಿತು ಮಾತನಾಡಲು ಪ್ರಾರಂಭಿಸಿದರು. SDMC ಅಧ್ಯಕ್ಷರು ಮಹಾಲಕ್ಷ್ಮಿಯವರು ವುಮೆನ್ಸ್ ಡೇ ಬಗ್ಗೆ ಮಾತಾಡ್ತಾರೆ.
ಮಕ್ಕಳೇ. 1957 ಮಾರ್ಚ್ 8ರಂದು ನ್ಯೂಯಾರ್ಕ್ನಲ್ಲಿ ಗಾರ್ಮೆಂಟ್ಸ್ ಕಾರ್ಮಿಕರು ಮಾಡಿದ ಹೋರಾಟದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಜಾರಿಗೆ ಬಂತು. 1857 ಮಾರ್ಚ್ 8ರಂದು ನ್ಯೂಯಾರ್ಕ್ ಗಾರ್ಮೆಂಟ್ನಲ್ಲಿ ಕಾರ್ಮಿಕರು ಮಾಡಿದ ಒಂದು ಹೋರಾಟದಿಂದ ನಾವು ಇಂದು ವುಮೆನ್ಸ್ ಡೇನ ಆಚರಣೆಯನ್ನು ಮಾಡ್ತಾ ಇದ್ದೀವಿ. 1975ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಪ್ರಾರಂಭಿಸಲಾಯಿತು. 1975ರಲ್ಲಿ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಯಾರು? SDMC ಅಧ್ಯಕ್ಷೆ ಶ್ರೀಮತಿ ಮಹಾಲಕ್ಷ್ಮಿಯವರು.